ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ಸಮಯ 5 ಕಾಲಾಗಿದೆ. ನೋಡಿ, ಇವತ್ತು ಹೆಲ್ತಿ ವಾಕಿಂಗ್ ಡ್ರಿಂಕ್ಸ್ ಏನಪ್ಪ ಅಂದರೆ 2 ಲೋಟ ನೀರಿಗೆ ಅರ್ಧ ಟೀ ಸ್ಪೂನ್ ಅಜ್ವಾಯಿನ, ಕಾಳು ಅಂತಾರಲ್ಲ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ರಾತ್ರಿ ಕಪ್ಪು ಬೆಲ್ಲನ ಸ್ವಲ್ಪ ನೆನೆಸಿಟ್ಟಿದ್ದೆ, ಅದರದ್ದು ಜ್ಯೂಸನ್ನ ಸೇರಿಸ್ಕೊಂಡಿದ್ದೀನಿ. ಇದು ಏನಕ್ಕೆ ಉಪಯೋಗ ಅಂತಂದರೆ, ನಮ್ಮ ದೇಹದಲ್ಲಿ ವಾತದ ಪ್ರಕೃತಿ ಜಾಸ್ತಿಯಾಗಿದ್ದರೆ ಇದರದ್ದು ಹೆಲ್ಪ್ ಆಗುತ್ತೆ. ವಾತನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ವಾರಕ್ಕೊಮ್ಮೆ ಈ ಥರ ಒಂದು ಜ್ಯೂಸು ಕುಡೀರಿ. ಯಾಕಂದರೆ ಆಲೂಗೆಡ್ಡೆ ಕಾಳುಗಳನ್ನೆಲ್ಲ ಬಳಸ್ತಿರ್ತೀವಿ, ಆವಾಗ ನಮ್ಮ ದೇಹದಲ್ಲಿ ವಾತದ ಪ್ರಕೃತಿ ಹೆಚ್ಚಾಗಿರುತ್ತೆ. ಅಂಥ ಸಮಯದಲ್ಲಿ ಈ ಒಂದು ಡ್ರಿಂಕ್ಸ್ ಉಪಯೋಗವಾಗುತ್ತೆ. ಫ್ರೆಂಡ್ಸ್ ನೋಡಿ, ಈ ಥರ ಕುದ್ದು ಕಡಿಮೆ ಆಗಿದೆ. ಒಂದು ಕಷಾಯ ರೂಪಕ್ಕೆ ಬಂದಿದೆ. 2 ಗ್ಲಾಸ್ ಇದ್ದಿದ್ದು 1 ಗ್ಲಾಸ್ ಆಗಿದೆ. ಫ್ರೆಂಡ್ಸ್, ನಂತರ ಇದನ್ನು ಸೋಸ್ಕೊಳ್ಳಲ್ಲ, ನಾನು ಡೈರೆಕ್ಟ್ ಹಾಗೇ ತಗೊಳ್ತೀನಿ. ನೋಡಿ, ಇದಕ್ಕೆ 3 ಎಸಳಷ್ಟು ಒಂದು ಪುದೀನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೂಪರ್ ವಾಕಿಂಗ್ ಹೆಲ್ತಿ ಡ್ರಿಂಕ್ಸ್. ನಂತರ ವಾಕಿಂದ ಬಂದು ಅರ್ಧ ಗಂಟೆ ಬಿಟ್ಟು ಇದು ಹಾಲು ಸೋರೆಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ. ಎಳೆದಿದೆ, ತಿರುಳು ತೆಗ್ದಿಲ್ಲ, ನಾನು ಸಿಪ್ಪೆ ಮಾತ್ರ ತೆಗ್ದಿದ್ದೀನಿ. ಅದಕ್ಕೆ ಒಂದು ಚಿಟಿಕೆ ಸೈಂಧವ ಲವಣ ಸೇರಿಸಿ ಇದು ಒಂದು ಡ್ರಿಂಕ್ಸ್, ಬೆಳಗಿನ ಉತ್ತಮ ಡ್ರಿಂಕ್ಸ್. ಈ ಥರ ಒಂದು ಕಷಾಯ ಹಾಗೂ ಒಂದು ಉತ್ತಮ ಜ್ಯೂಸ್ನೊಂದಿಗೆ ನೀವು ದಿನಚರಿಯನ್ನು ಪ್ರಾರಂಭ ಮಾಡಿದರೆ ನಿಮ್ಮ ಜೀವನ ಸುಗಮವಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ನೀವು ಇದೇ ರೀತಿ ವಾರಕ್ಕೊಮ್ಮೆ ಒಂದು ಜ್ಯೂಸ್ ತಗೊಳ್ಳೋದ್ರ ಮುಖಾಂತರ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅನ್ನೋದನ್ನ ತಿಳಿಸಿ. ಫ್ರೆಂಡ್ಸ್, ನೋಡಿರಲ್ಲ ಫ್ರೆಂಡ್ಸ್, 2 ಡ್ರಿಂಕ್ಸ್ಗಳನ್ನ ಹೇಗೆ ಮಾಡೋದು. ನಮ್ಮ ದಿನಚರಿಯಲ್ಲಿ ದಿನ ಅಳವಡಿಸ್ಕೊಂಡ್ರೆ ಶುಗರ್ ಲೆವೆಲ್ಲು ಮತ್ತು ಹೈ ಕೊಲೆಸ್ಟ್ರಾಲು ಮತ್ತು ಬಾಡಿ ತುಂಬ ದಪ್ಪ ಇರೋವಂಥವ್ರು, ಅದಕ್ಕೆಲ್ಲ ಈ ಥರ ಜ್ಯೂಸ್ಗಳು ತುಂಬ ಉಪಯುಕ್ತವಾಗಿದೆ. ನೀವು ನಿಮ್ಮ ದಿನಚರಿಯಲ್ಲಿ ಈ ಥರ ಒಂದು ಜ್ಯೂಸಸ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಬನ್ನಿ. ಆದಷ್ಟು ಊಟನ ಕಮ್ಮಿ ಮಾಡಿ. ಉತ್ತಮ ಆರೋಗ್ಯ ಇರಬೇಕಂದ್ರೆ ದಿನಕ್ಕೆ 2 ಟೈಮ್ ಊಟ ಸಾಕು. ಈ ಥರ ಒಂದು ಜ್ಯೂಸ್ಗಳ ಜೊತೆ ಸಲಾಡ್ಗಳ ಜೊತೆ ನಮ್ಮ ದಿನಚರಿನ ಶುರು ಮಾಡಿಕೊಂಡು ಸಂತೋಷವಾಗಿರೋಣ ಅಂತ ಹೇಳ್ತಾ ಇವತ್ತು ನಾನು ನಿಮಗೆ ಬೆಳಗಿನ ತಿಂಡಿ ವೆಜ್ ಪಲಾವ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ವೆಜ್ ಪಲಾವ್ ಮಾಡಲು ಮೊದಲಿಗೆ 8 ರಿಂದ 10 ಹಸಿರುಮೆಣಸಿಕಾಯಿ, ಅರ್ಧ ಟೀ ಸ್ಪೂನು ಜೀರಿಗೆ, ಸ್ವಲ್ಪ ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ ಶುಂಠಿ, ಬೆಳ್ಳುಳ್ಳಿ ಒಂದು 10 ಎಸಳು, 2 ಇಂಚು ಶುಂಠಿ, ಒಂದೇ ಒಂದು ಲವಂಗ ಹಾಗೂ 1/4 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಬೇರೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ರುಬ್ಲಿಕ್ಕೆ ಇಷ್ಟು ಸಾಕು. ಮತ್ತು 1/4 ಟೀ ಸ್ಪೂನಷ್ಟು ಸಾಂಬಾರು ಬೀಜ, ಹಸಿ ಸಾಂಬಾರು ಬೀಜ ತೊಗೊಂಡಿದ್ದೀನಿ. ಮತ್ತು ತೆಂಗಿನಕಾಯಿ. ಫ್ರೆಂಡ್ಸ್, ರುಬ್ಬಕ್ಕೆ ಇಷ್ಟು ಸಾಕು, ಜಾಸ್ತಿ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ ಚಕ್ಕೆ ಲವಂಗ ಅಂತ. ನೋಡಿ, ಮೊದಲಿಗೆ ಹಸಿರು ಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಜೀರಿಗೆ, ತೆಂಗಿನಕಾಯಿ ಹಾಗೂ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಇಷ್ಟನ್ನು ರುಬ್ಕೊಬಿಟ್ಟು ಬರ್ತೀನಿ. ಫ್ರೆಂಡ್ಸ್, ರುಬ್ಬಕ್ಕೆ ಜಾಸ್ತಿ ಮಸಾಲೆ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬ ಒಂಥರ ಮಸಾಲೆನೇ ಜಾಸ್ತಿ ಒಂಥರ ಮುಖಕ್ಕೆ ಇದಾಗುತ್ತೆ. ಆದಷ್ಟು ಪಲಾವಲ್ಲಿ ಈ ಥರ ರುಬ್ಬಿ ಮಾಡೋಂಥ ಪಲಾವಲ್ಲಿ ಈ ಥರ ರುಬ್ಬಿ ಮಾಡೋಂಥ ಪಲಾವ್ಗಳಿಗೆ ಮಸಾಲೆನ ಕಮ್ಮಿ ಬಳಸಿ. ಒಗ್ಗರಣೆಗೆ ಸ್ವಲ್ಪ ಮಸಾಲೆನ ಸೇರಿಸ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದನ್ನು ರುಬ್ಕೊಬರೋಣ ಬನ್ನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಬ್ಬಬೇಕಾಗತ್ತೆ. ಫ್ರೆಂಡ್ಸ್, ಪಲಾವ್ಗಳಲ್ಲಿ ನಾನಾ ರೀತಿ ಇದೆ, ಅದರಲ್ಲಿ ಇದೊಂದು ನೋಡಿ ರುಬ್ಬಿ ಆಗಿದೆ. ಫ್ರೆಂಡ್ಸ್, ಒಗ್ಗರಣೆಗೆ ನಾನು ಈರುಳ್ಳಿ 1, ಟೊಮೆಟೊ 1, ಇದು ಪಲಾವ್ ಎಲೆ, ಇದು ಸ್ಮೆಲ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು 2 ಇಂಚು ಚಕ್ಕೆ, 2 ಲವಂಗ, 1 ಜಾಪತ್ರೆ, 1 ಟೀ ಸ್ಪೂನಷ್ಟು ಸೋಂಪು, ಜೀರಿಗೆ 2 ಮಿಕ್ಸ್ ಇದೆ. ಇಷ್ಟೇ ಸಾಕು ಫ್ರೆಂಡ್ಸ್, ಜಾಸ್ತಿ ಮಸಾಲೆ ಹಾಕೊಳ್ಳೋಕೆ ಹೋಗಬೇಡಿ. ಮತ್ತು ತರಕಾರಿಗಳು ಸುಳ್ಯಕಾಳು, ಬೀನ್ಸ್ ಕಾಳು ಅಂತೀವಲ್ಲ, ಅದು ಆಲೂಗೆಡ್ಡೆ, ಕ್ಯಾರೆಟ್ ಮತ್ತು ಬೀನ್ಸ್ ತೊಗೊಂಡಿದ್ದೀನಿ. ಮತ್ತು ನೆನೆಸಿಟ್ಟಂತಹ ರಾಜಮುಡಿ ಅಕ್ಕಿ 2 ಪಾವು. ನೋಡಿ, ಒಗ್ಗರಣೆಗೆ ಇಲ್ಲಿ 3 ಸ್ಪೂನಷ್ಟು ಎಣ್ಣೆ, 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ತುಪ್ಪ ಇಲ್ಲ ಅಂದರೆ ಬರೀ ಎಣ್ಣೆಲೇ ಮಾಡ್ಬೋದು, ಇಲ್ಲ ತುಪ್ಪ ಜಾಸ್ತಿ ಇತ್ತು ಅಂದರೆ ತುಪ್ಪದಲ್ಲೂ ಮಾಡ್ಬೋದು. ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ತುಪ್ಪದ್ದು. ಫ್ರೆಂಡ್ಸ್, ಒಗ್ಗರಣೆಗೆ 3 ಸ್ಪೂನ್ ಎಣ್ಣೆ, 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ 4 ಗೋಡಂಬಿನೂ ಸಹ ಸೇರಿಸ್ಕೊಂಡಿದ್ದೀನಿ. ನೋಡಿ, ಗೋಡಂಬಿನೂ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಪಲಾವ್ಗಳಲ್ಲಿ ನಾನಾ ರೀತಿ ಇದೆ. ಇದು ರಾಜಮುಡಿ ಅಕ್ಕಿ ಮಾಡೋದ್ರಿಂದ ಸ್ವಲ್ಪ ಮುದ್ದೆ ಆಗುತ್ತೆ, ಉದ್ರುದ್ರಾಗಲ್ಲ. ಸೋನಾ ಮಸೂರಿ ಆದರೆ ಉದ್ರುದ್ರಾಗಿ ಬರುತ್ತೆ. ಆದರೆ ರಾಜಮುಡಿ ಅಕ್ಕಿ ಸ್ವಲ್ಪ ಸ್ವೀಟು ಟೇಸ್ಟ್ ಇರುತ್ತೆ.
ನೋಡಿ ಒಗ್ಗರಣೆಗೆ ಇಲ್ಲಿ ಗೋಡಂಬಿ ಹಾಕಿದ ನಂತರ ಒಂದು ಈರುಳ್ಳಿ, ಸ್ವಲ್ಪ ಪಲಾವ್ ಎಲೆ ಹಾಕಿದ್ದೀನಿ. ಪಲಾವ್ ಎಲೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಇದು ಮಸಾಲೆ ಅಕ್ಕಿ ಸ್ಮೆಲ್ ಬರುತ್ತೆ. ನೀವು ಒಂದು ಪಾಟಲ್ಲಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಂತರ ಇದಕ್ಕೆ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆದ ನಂತರ ಟೊಮೆಟೊನೂ ಸಹ ಸೇರಿಸ್ಕೊಂಡಿದ್ದೀನಿ. ಮತ್ತು ಸೋಂಪುಕಾಳು, ಜೀರಿಗೆ, ಚಕ್ಕೆ, ಲವಂಗ, ಟೊಮೆಟೊ ಒಟ್ಟಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ಇದನ್ನು ಸ್ವಲ್ಪ ಬಾಡಿಸಿದ ನಂತರ ಅದಕ್ಕೆ ರುಬ್ಬಿದ ಮಸಾಲೆನ ಸೇರಿಸ್ಕೋಬೇಕಾಗುತ್ತೆ. ಫ್ರೆಂಡ್ಸ್ ಈ ಪಲಾವ್ ನೀವು ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನನ್ನ ರುಚಿ ಮಲೆನಾಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೊಸ ಹೊಸ ವೀಡಿಯೋಗಳಿಗೆ ನಮಗೆ ಪ್ರೋತ್ಸಾಹಿಸಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಪಲಾವಲ್ಲಿ ಒಂದು ಎಕ್ಸ್ಟ್ರಾ ಒಂದು ವಸ್ತುನ ಆ್ಯಡ್ ಮಾಡಿದ್ದೀನಿ. ಅದು ನೀವು ಯಾವತ್ತೂ ಮಾಡಿರಲ್ಲ ಅಂದ್ಕೊಂಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಇದೇ ಈ ಪಲಾವಿನ ವಿಶೇಷತೆ. ನೋಡಿ ರುಬ್ಬಿದಂತಹ ಮಸಾಲೆನ ಸೇರಿಸ್ಕೊಂಡಿದ್ದೀನಿ. ಇದು ಹಸಿ ವಾಸನೆವರೆಗೂ ಸ್ವಲ್ಪ ಕೈ ಆಡಿಸ್ತಾ ಇರಬೇಕಾಗುತ್ತೆ. ಎಣ್ಣೆ ಬಿಟ್ಕೊಂಡವರೆಗೂ ಇದನ್ನು ಸ್ವಲ್ಪ ಕೈ ಆಡಿಸಿ. ನಂತರ ಇದಕ್ಕೆ ಹೆಚ್ಚಿಟ್ಟಂತಹ ತರಕಾರಿಗಳನ್ನ ಸೇರಿಸ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾಣ್ತಾ ಇದೆ ನೋಡಿ, ಅಲ್ಲಿವರೆಗೂ ಇದನ್ನು ಕೈ ಆಡಿಸ್ಬೇಕಾಗುತ್ತೆ. ಇದಕ್ಕೆ ಹೆಚ್ಚಿಟ್ಟಂತಹ ಬೀನ್ಸ್ ಕಾಳು, ಕ್ಯಾರೆಟ್, ಬೀನ್ಸ್ ಹಾಗೂ ಆಲೂಗೆಡ್ಡೆನ ಸೇರಿಸ್ಕೊಂಡಿದ್ದೀನಿ. ಇನ್ನೂ ಬೇಕಾದರೆ ಹೂಕೋಸು ಅಥವಾ ಎಲೆಕೋಸು ಅಥವಾ ನವಿಲುಕೋಸು ಯಾವುದಾದ್ರೂ ಒಂದು ಇದಕ್ಕೆ ಆ್ಯಡ್ ಮಾಡ್ಕೋಬೋದು, ಫ್ಲೇವರ್ ಚೆನ್ನಾಗಿರುತ್ತೆ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಸೇರಿಸಿಲ್ಲ. ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ತಿರುಗಿಸ್ಬೇಕಾಗುತ್ತೆ. ಮಸಾಲೆಗೂ ಉಪ್ಪು ಹಾಕಿರೋದ್ರಿಂದ ನೋಡ್ಕೊಂಡು ಉಪ್ಪು ಹಾಕಿ. ಮತ್ತು ನೆನೆಸಿಟ್ಟಂತಹ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. 2 ಪಾವು ಇದೆ ಫ್ರೆಂಡ್ಸ್. ನೋಡಿ, ಇದು ಕೆಂಪು ಅಕ್ಕಿ, ರುಚಿ ಜಾಸ್ತಿ, ಆದರೆ ಸ್ವಲ್ಪ ಮುದ್ದೆ ಆಗುತ್ತೆ. ಅನ್ನ ಆಗಿರ್ಬೋದು, ಪಲಾವ್ ಆಗಿರ್ಬೋದು. ನೀರನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಸ್ವಲ್ಪ ಉದುರಾಗುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಉಪ್ಪು ಹಾಕ್ಬಿಟ್ಟು ಇದನ್ನು ನೀರು ಹಾಕಿ ಕುಕ್ಕರ್ ವಿಷಲ್ ಹಾಕ್ಸಲ್ಲ ನಾನು, ಡೈರೆಕ್ಟ್ ಹಾಗೆ ಮುಚ್ಚಳ ಮುಚ್ಚಿ ಇಂಗಿಸ್ತೀನಿ. ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ನೀವೊಮ್ಮೆ ಟ್ರೈ ಮಾಡಿ. ಇದು ಕುದಿ ಬಂದ ಕೂಡಲೇ ಇದಕ್ಕೊಂದು ವಸ್ತುನ ಆ್ಯಡ್ ಮಾಡ್ತೀನಿ ಅಂದಿದ್ನಲ್ಲ, ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್ ನೋಡಿ, ಇದು ಕಪ್ಪು ಬೆಲ್ಲದ ಜ್ಯೂಸು 1 ಟೀ ಸ್ಪೂನ್ ಹಾಕ್ತಿದ್ದೀನಿ. ಈ ಪಲಾವಿನ ವಿಶೇಷತೆ ಇದೆ ನೋಡಿ. ಈ ಥರ ಲಿಡ್ ಕ್ಲೋಸ್ ಮಾಡಿದ್ದೀನಿ ನಾನು, ಕೂಗಿಸ್ತಾ ಇಲ್ಲ. ನೋಡಿ, ಪಲಾವ್ ಆಗಿದೆ, ಈಗ ಹಿಂಗಿದೆ ನೋಡಿ. ಈ ಥರ ಸ್ವಲ್ಪ ಮುದ್ದೆ ಆಗುತ್ತೆ, ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮೊಸರು ಗೊಜ್ಜು ಮಾಡಿಲ್ಲ ನಾನು. ನೋಡಿ, ಬಿಸಿ ಆಗಿದೆ, ಬಿಸಿ ಪಲಾವು. ನೀವು ಸಹ ಮನೇಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಫ್ರೆಂಡ್ಸ್.